ಪಿವಟ್ ಪದದ ಅರ್ಥ ಏನು ಅಂತ ನಮ್ಮ ಪ್ರೇಕ್ಷಕರಿಗೆ ಹೇಳ್ಬೋದಾ? ಪಿವೋಟ್ ಅಂದ್ರೆ ಡೆವಿಡ್ ಬಿಟ್ರೆ ಪಿವೋಟ್. ಹೆಸರಿಗೆ ಬೇಕಾದ್ರೆ ನಮ್ದು ಚಿಕ್ಕ ಸಿನಿಮಾ ಇರ್ಬೋದು ಸರ್. ಟೆಕ್ನಿಕಲಿ ಆಗಲಿ ಅವ್ರ ಮೇಕಿಂಗ್ಗೆ ವಯಸ್ಸಾಗಲಿ. Investing in cinemas without cinema knowledge is injurious to you, your family, and the audience too. अन्नदाता सुखी भव। ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಇಂದಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಸ್ಟುಡಿಯೋಗೆ ಪಿವಟ್ಗಳು ಬಂದಿದ್ದಾರೆ. ಅಂದರೆ ಶಾಕ್ ಆಯಿತಾ? ಪಿವಟ್ಗಳು ಅಂದರೆ ಪಿವಟ್ ಅನ್ನೋ ಒಂದು ಸಿನಿಮಾದ ನಿರ್ದೇಶಕ ಮತ್ತು ನಿರ್ಮಾಪಕರಾದ ಕಾರ್ತಿಕ್ ರಾಜನ್ ಅವರು ಬಂದಿದ್ದಾರೆ ಮತ್ತು ಅದರ ನಾಯಕ ನಟ ಆದ ಲಿಖಿತ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವ್ರನ್ನ ಸ್ವಾಗತ ಬಯಸೋಣ. ನಮಸ್ಕಾರ ಸರ್. ಪಿವಟ್ ಅಂತ ನಿಮ್ಮ ಸಿನಿಮಾಗೆ ಹೆಸರಿಟ್ಟಿದ್ದೀರಾ. ಆ ಪಿವಟ್ ಪದದ ಅರ್ಥ ಏನು ಅಂತ ನಮ್ಮ ಪ್ರೇಕ್ಷಕರಿಗೆ ಹೇಳ್ಬೋದಾ? ಪಿವೋಟ್ ಅಂದ್ರೆ ಲೈಕ್ ಅದೇ ಬೆಳಗ್ಗೆಯಿಂದ ನೈಟ್ ತನಕ ಕುಡಿತಾ ಇರ್ತಾರಲ್ಲ ಅಂಥವ್ರಿಗೆ, ಲೈಕ್ ಒಂದು ಕಂಪ್ಲೀಟ್ ಅಡಿಕ್ಷನ್ ಆಗಿರ್ತಾರಲ್ಲ ಅಂಥವ್ರಿಗೆ ನಾವು ಪಿವೋಟ್ ಅಂತ ಅಂತೀವಿ ಯೂಶಲಿ. ಇಲ್ಲಾಂದ್ರೆ ಯಾವಾಗಲೂ ಅಂದರೆ ಬೈಯೋದಕ್ಕೆ ಯೂಸ್ ಮಾಡ್ತೀವಿ, ಒಂದು ಲೇಬಲ್ ಥರ ಅದನ್ನ ಯೂಸ್ ಮಾಡ್ತಾರೆ. ಪಿವೋಟ್ ಅನ್ನೋದು ಒಂದು ಲೇಬಲ್ ಥರ ಸರ್. ಸ್ಮೋಕರ್ ಅಂತಾರಲ್ಲ, ಇಲ್ಲಾಂದ್ರೆ ಬೇರೆ ಏನಾದ್ರೆ ಕೆಟ್ಟ ಮಾತಲ್ಲಿ ಬೈಬೇಕು ಅನ್ನೋದು ಬೈತಾರಲ್ಲ, ಆ ಥರ ಪಿವೋಟ್ನ ಆಲ್ಕೋಹಾಲ್ ಪೀಪಲ್ಗೆ ಅಂತಾನೆ ಬೈಯೋದಕ್ಕೆ ಅಂತಾನೆ ಯೂಸ್ ಮಾಡ್ತಾರೆ. ಡ್ರಂಕರ್ಡ್ ಅಂತ ಸರ್. ಓಕೆ. ಈ ಸಿನಿಮಾ ಮೂಲಕ ಜನರಿಗೆ ಏನು ಹೇಳಕ್ಕೆ ಹೊರಟಿದ್ದೀರಾ ನೀವು? ಸರ್, ನಾನು ಏನು ಥಿಂಕ್ ಮಾಡ್ದೇನೆಂದರೆ, ಈ ಟಾಪಿಕ್ ಬಗ್ಗೆ ತುಂಬ ಕಡಿಮೆ ಮಾತಾಡ್ತಿದ್ದಾರೆ ಜನ. ಬಟ್ ಇಂಥವ್ರು ನಮ್ಮ ಸೊಸೈಟಿದಲ್ಲಿ ತುಂಬ ಜನ ಇದ್ದಾರೆ. ಎವ್ರಿ ಫ್ಯಾಮ್ಲಿದಲ್ಲಿ ಯಾರಂದ್ರೆ ಒಬ್ರು ಇದ್ದೇ ಇರ್ತಾರೆ, ಇಲ್ಲಾಂದ್ರೆ ಫ್ರೆಂಡ್ ಸರ್ಕಲ್ ಯಾರಂದ್ರೆ ಇದ್ದೇ ಇರ್ತಾರೆ. ಈ ಥರ ಒಂದು ಪರ್ಸನ್ ಇದ್ದೇ ಇರ್ತಾರೆ. ಆ ಪರ್ಸನ್ನ ಬೈಯೋದಕ್ಕೆ ಅಂತಾನೆ ಒಂದು ಲೇಬಲ್ ಇಟ್ಟು ನಾವು ಬೈಯೋದಕ್ಕೆ ಯೂಸ್ ಮಾಡ್ತೀವಲ್ಲ, ರಾದರ್ ದೆನ್ ಅದನ್ನ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅನ್ ಆಲ್ಕೋಹಾಲಿಕ್ ಪರ್ಸನ್ನು, ಅವ್ನು ಯಾಕೆ ಆ ಥರ ಆಗ್ತಾನೆ, ಆಮೇಲೆ ಅವನ್ನ ಇದರಿಂದ ಆಚೆ ಬರೋಕ್ಕಾಗತ್ತೆ ಅಲ್ವಾ, ಅದ್ರ ಬಗ್ಗೆ ಮಾತಾಡಬೇಕು ಅಂತ ಈ ಟಾಪಿಕ್ನ ಚೂಸ್ ಮಾಡಿದ್ದು ಸರ್. 90% ಜಗತ್ತೇನಿದೆ ಅದು 90 ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಕೊಟ್ಟಿದ್ದೀರಾ? ಹೌದು ಸರ್. ಸೊ ಇದರಿಂದ ನೀವು ಪಿವೊಟ್ಟು ಅನ್ನೋ ಒಂದು ಸಿನಿಮಾದಿಂದ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂದರೆ, ಈ ಡ್ರಂಕರ್ಡ್ಸ್ ಯಾರಿದ್ದಾರೆ ಅವ್ರಿಗೂ ಒಂದು ಎಮೋಷ್ನಲ್ ವ್ಯಾಲ್ಯೂ ಇದೆ. ಅವರು ಏನೋ ಒಂದು ಎಮೋಷನ್ಸ್ ಗೋತ್ರೂ ಆಗ್ತಾ ಇದ್ದಾರೆ. ಅದರಿಂದ ಓವರ್ಕಮ್ ಮಾಡೋಕ್ಕಾಗ್ದಲೇ ಅವರು ಕುಡಿತಕ್ಕೆ ದಾಸರಾಗ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸರಿ, ಅದು ಇರುವಂಥ ವಾಸ್ತವಾಂಶ ಕರೆಕ್ಟು. ಬಟ್ ನಿಮ್ಮ ಸಿನಿಮಾ ನೋಡಿದ ಮೇಲೆ ಇದರಿಂದ ಹೊರಬರುವಂಥ ಚಾನ್ಸಸ್ ಇದೆಯಾ? ಸರ್, ಅದು ಅವ್ರಿಗೆ ಬಿಟ್ಟಿದೆ ಸರ್ ಆ್ಯಕ್ಚುಲಿ. ಸೊ ನಾವು ಟ್ರೈ ಮಾಡ್ತಾ ಇದ್ದೀವಿ, ಅಂದರೆ ಒಂದು ಸ್ಮಾಲ್ ಚೇಂಜು ಏನಾದರೂ ಮಾಡೋಕ್ಕಾಗತ್ತಾ ಅಂತ. ರಾದರ್ ಅದಕ್ಕಿಂತ ಇಂಪಾರ್ಟೆಂಟ್ ಥಿಂಗು ಒಂದು ಲೇಬಲ್ ಒಳಗಡೆ ಹೋಗೋದು ಬೇಡ ಅಂತ. ಸಂಬಡಿ ನಮ್ಮನ್ನ ಕರೀತಾರೆ, ಅದನ್ನು ನಾವು ಅದನ್ನ ನಂಬೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವೋ, ಆಮೇಲೆ ನಮಗೆ ಎಲ್ಲೋ ನಾವು ಪಿಯೋಟ ಅನ್ಸ್ಬಿಡುತ್ತೆ. ಅದರಿಂದ ಅಟ್ಲೀಸ್ಟ್ ಆಚೆ ಬರಬೇಕು. ಒಂದು ಸ್ಮಾಲ್ ಚೇಂಜ್ ಅಟ್ಲೀಸ್ಟ್ ಆಗುತ್ತೆ ಈ ಸೊಸೈಟಿದಲ್ಲಿ. ಫಿಲಿಮ್ ನೋಡಿದ್ರೆ ಒಂದು ನ್ಯೂ ಪರ್ಸ್ಪೆಕ್ಟಿವ್ ಬರುತ್ತೆ. ನಾಟ್ ಜಸ್ಟ್ ಪಿಯೋಟ್ ಸರ್, ಅವ್ರಿಗೂ ಏನೋ ಒಂದು ಸ್ಮಾಲ್ ಚೇಂಜ್ ಬರುತ್ತೆ. ಆಮೇಲೆ ಬೇರೆ ಜನ ಯಾರು ಕುಡಿಯಲ್ಲ ನೋಡಿ, ಅವ್ರು ಕೂಡ ಇಂಥವ್ರನ್ನ ನೋಡಿದ್ರೆ ಯಾವ ರೀತಿ ನೋಡಬೇಕು, ಯಾವ ರೀತಿ ಟ್ರೀಟ್ ಮಾಡಬೇಕು, ಅದು ಆ ಸ್ಮಾಲ್ ಚೇಂಜು ಬರುತ್ತೆ ಅನ್ಸುತ್ತೆ ಸರ್ ಈ ಸೊಸೈಟಿಲಿ ಈ ಫಿಲಿಮ್ ನೋಡಿದ್ರೆ. ಅದೇ ಸೊಸೈಟಿಲಿ ನಿಮ್ಮ ಸಿನಿಮಾ ನೋಡೋಕ್ಕೆ ಬರೋರು ಪಿವೋಟ್ಗಳು ಯಾರೂ ಬರಲ್ಲ, ಯಾಕೆಂದರೆ ಅವ್ರಿಗೆ ಟೈಮ್ ಇಲ್ಲ, ಅವ್ರು ಕುಡಿತದಲ್ಲೇ ಇರ್ತಾರೆ. ಸೊ ಪಿವೋಟ್ನ ನೋಡೋ ಬೇರೆ ಆಗಬೇಕು ಅಂದರೆ ಬೇರೆ ಜನನೇ ಬಂದು ಕೂತ್ಕೊಂಡು ಆ ಸಿನಿಮಾನ ನೋಡಬೇಕು. ಬಟ್ ಬೇರೆ ಜನ ಬಂದು ಕೂತ್ಕೊಂಡು ಆ ಸಿನಿಮಾ ನೋಡಿದಾಗ ಇವ್ರನ್ನ ನೋಡೋ ಅಂಥ ಒಂದು ಮನೋಭಾವ, ಇವ್ರನ್ನ ನೋಡೋ ಅಂಥ ದೃಷ್ಟಿಕೋನ ಚೇಂಜ್ ಆಗುತ್ತೆ ಅನ್ನೋದು ನಿಮ್ಮ ಒಂದು ವಾದ. ಹೌದು ಸರ್. ಇಂಥ ಒಂದು ಸಬ್ಜೆಕ್ಟ್ ತೊಗೊಳಕ್ಕೆ ರೀಸನ್ ಆದರೂ ಏನು? ಸರ್, ನಾನು ಅಂದರೆ ಐ ಹ್ಯಾವ್ ಸೀನ್ ಬ್ರೋಕನ್ ಫ್ಯಾಮಿಲೀಸ್ ಸರ್. ಅಂದರೆ ನನ್ನ ಸುತ್ತಿ ಇರೋರು ತುಂಬ ಜನ ಬ್ರೋಕನ್ ಫ್ಯಾಮಿಲೀಸ್ ನಾನು ನೋಡಿದ್ದೀನಿ. ಎಸ್ಪೆಷಲಿ ಆಲ್ಕೋಹಾಲ್ ಅಡಿಕ್ಟೆಡ್ ಪೀಪಲ್ನ ನೋಡಿದ್ದೀನಿ. ಅಂಥವ್ರನ್ನ ನಾವು ಹೆಂಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅಂದರೆ ಬೇರೆಯವರು ಹೆಂಗೆ ಟ್ರೀಟ್ ಮಾಡ್ತಾರೆ, ಬೈತಾರೆ, ಕುಡ್ದು ಸತ್ತೋಗ್ತೀಯಾ ಅಂತ. ಬಟ್
ಆ ಪರ್ಸನ್ನ ನಾನು ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ನೋಡಿದ್ರೆ ಆ ಪರ್ಸನ್ ಅಷ್ಟು ಪೇಯ್ನ್ ಇದೆ, ಅಷ್ಟು ಪ್ರಾಬ್ಲಮ್ಸ್ ಇದೆ ಲೈಫಲ್ಲಿ. ಐ ಥಾಟ್ ಈಸ್ ಅಂದರೆ ಕುಡ್ದೆ ಅವ್ರು ಸತ್ತೋಗ್ತಾ ಇಲ್ಲ, ನನಗೆಲ್ಲೋ ಈಸ್ ಅಲೈವ್ ಬಿಕಾಸ್ ಆಫ್ ಆಲ್ಕೋಹಾಲ್ ಅಂತ ಅನ್ಸುತ್ತೆ. ಸಮ ಅವ್ನ ಲೈಫ್ನ ಅವನು ಕನ್ಸ್ಯೂಮಿಂಗ್ ಆಲ್ಕೋಹಾಲ್ ಲೈಫ್ನ ಅವ್ನು ಹಂಗೆ ಪಾಸ್ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಸೊ ಮೇಯ್ನು ಈ ಟಾಪಿಕ್, ಈ ಡಿಸ್ಕಷನ್ ಏನಕ್ಕೆ ಮಾತಾಡಬೇಕು ಅನಿಸ್ತು ಅಂದರೆ, ನನಗೆ ಇದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ, ಅಟ್ಲೀಸ್ಟ್ ನಾವು ಮಾತಾಡೋಣ ಹ್ಮ್. ಅಂತ. ಇದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ ಅಂತ ಅಲ್ಲ, ದಿನನಿತ್ಯ ಇದ್ರ ಬಗ್ಗೆ ಮಾತಾಡ್ತಾರೆ, ಓಪನ್ ಅಪ್ ಆಗಿ ಯಾರೂ ಮಾತಾಡಲ್ಲ. ಅದೇ ಜನರ ಮುಂದೆ ಯಾರೂ ತರಲ್ಲ ಈ ಸಬ್ಜೆಕ್ಟು ಅನ್ನೋದು ಕರೆಕ್ಟ್. ಯಾಕೆಂದರೆ ನೀವು ಹೇಳ್ದಂಗೆ ಇವಾಗ ಕುಡಿದು ಸತ್ತೋಗ್ತಾನೆ ಅಂದರೆ ಕುಡಿದೇ ಇರೋರು ಯಾರು ಸಾಯಲ್ವಾ ಅನ್ನೋ ಪ್ರಶ್ನೆ. ಅಂದರೆ ಕುಡಿದೇ ಇರೋರು ಸಾಯ್ತಾರೆ, ಕುಡಿಯೋರು ಸಾಯ್ತಾರೆ, ಬಟ್ ಅದಕ್ಕೊಂದು ಲೇಬಲ್ಲು ಕುಡಿದು ಸತ್ತೋಗ್ತೀಯ ಅಂತ. ಬಟ್ ನೀವು ಅದಕ್ಕೂ ಅಂದರೆ ಅವನು ಕುಡಿಯೋದ್ರಿಂದನೇ ಬದುಕಿದಾನೇನೋ, ಅದಕ್ಕೋಸ್ಕರನೇ ಬದುಕಿದಾನೇನೋ ಅನ್ನೋದಕ್ಕೆ ಲೈವ್ ಎಕ್ಸಾಂಪಲ್ಸೇ ಸುಮಾರು ಜನ ಸಿಗ್ತಾರೆ. ಯಾಕೆಂದರೆ ನಾವು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸು, ವೈನ್ ಸ್ಟೋರ್ಗಳ ಮುಂದೆ ದಿನ ಕುಡಿದು ಅಲ್ಲೇ ಬೀಳೋರನ್ನ ನೋಡ್ತಾನೇ ಇದೀವಿ, ವರ್ಷಾನುಗಟ್ಲೆಯಿಂದ ಅಲ್ಲೇ ಇರ್ತಾರೆ. ಅವ್ರಿಗೆ ಎಂಥ ರೋಗನೂ ಬರಲ್ಲ, ಏನೂ ಬರಲ್ಲ. ಅವರು ಎದ್ದಿದ ತಕ್ಷಣ ಕುಡಿತಾರೆ, ತಿರ್ಗಿ ಅಲ್ಲೇ ಬೀಳ್ತಾರೆ. ಮೇ ಬಿ ದಟ್ ಈಸ್ ದ ಮೈಂಡ್ ಸೆಟ್, ಅದಕ್ಕೋಸ್ಕರನೇ ಇದ್ದಾರೆ ಅಂತ. ಬಟ್ ಅದ್ರ ಹಿಂದೆ ಇರೋ ನೋವು, ಆ ಥರ ಯಾಕೆ ಅವ್ರು ಆದರು ಅನ್ನೋದ್ರ ಬಗ್ಗೆ ಜನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಲಿ ಅನ್ನೋದೊಂದು ಕಾನ್ಸೆಪ್ಟ್ ಇರ್ಬೋದು. ಬಟ್ ಈ ಸಬ್ಜೆಕ್ಟ್ ಆ್ಯಕ್ಚುಲಿ ತೊಗೊಂಡ್ರು ಅದ್ರ ಸುತ್ತಾ ಇರಬೇಕು. ಸೊ ಎಮೋಷನ್ಸ್ನ ಹೆಂಗೆ ಬಿಲ್ಡ್ ಮಾಡಿದ್ದೀರಾ ಇದರಲ್ಲಿ? ಸರ್, ಈ ಫಿಲಿಮ್ ಕಂಪ್ಲೀಟು ಎಮೋಷನ್ಸಿಂದನೇ ನಿಲ್ತಾ ಇರೋದು ಸರ್. ಆಲ್ಕೋಹಾಲ್ ಮೇಯ್ನ್ ಇದ್ದರೂ ಬರೀ ಅದನ್ನ ಇಟ್ಟು ನಾವು ಅಂದರೆ ಕಂಪ್ಲೀಟ್ ಫಿಲಿಮ್ ಒಂದು 2.5 hours ರನ್ ಮಾಡೋಕ್ಕಾಗಲ್ಲ. ಅವನ ಲೈಫಲ್ಲಿ ಬೇರೆ ವಿಷಯಗಳಿರುತ್ತಲ್ಲ ಸರ್. ಅವನಿಗೆ ಅಂತ ಒಂದು ಫ್ಯಾಮಿಲಿ ಇರುತ್ತೆ, ಅವನಿಗೆ ಅಂತ ಒಂದು ಬಿಸ್ನೆಸ್ ಇರುತ್ತೆ, ಅವನಿಗೆ ಅಂತ ಫ್ರೆಂಡ್ಸ್ ಇರ್ತಾರೆ. ಸೊ ಅದೆಲ್ಲನೂ ಈ ಆಲ್ಕೋಹಾಲು ಏನಕ್ಕೆ ಆಲ್ಕೋಹಾಲ್ನ ಚೂಸ್ ಮಾಡ್ತಾನೆ? ಬಿಕಾಸ್ ಆಫ್ ಒಂದು ಸ್ಮಾಲ್ ಎಸ್ಕೇಪ್ ಥರ, ಜಸ್ಟ್ ಒಂದು ಈ ಸ್ಮಾಲ್ ಪೇಯ್ನಿಂದ ಎಸ್ಕೇಪ್ ಆಗೋಣ ಅಂತ ಚೂಸ್ ಮಾಡ್ತಾರೆ. ಬಟ್ ಏನಾಗುತ್ತೆ ಅಂದರೆ, ಲೈಫ್ ಈಸ್ ಆಲ್ ಅಬೌಟ್ ಲೈಕ್ ಚೈನ್ ಥರ ಸರ್. ಸೊ ಅಡಿಕ್ಷನ್ ಥರ ಚೈನು, ಅದರಿಂದ ಆಚೆ ಬರೋಕ್ಕಾಗಲ್ಲ. ನಾವೇನೋ ಸ್ಮಾಲ್ ಎಸ್ಕೇಪಿಗೆ ಅಂತ ಚೂಸ್ ಮಾಡ್ತೀವಿ, ದಟ್ ಈಸ್ ಲೈಕ್ ಚಾಯ್ಸ್ ಥರ ಚೂಸ್ ಮಾಡ್ತೀವಿ. ಬಟ್ ಚಾಯ್ಸಸ್ ಡಸಂಟ್ ರಿಮೈನ್ ಚಾಯ್ಸಸ್ ಸರ್. ಆಫ್ಟರ್ ಸಮ್ ಟೈಮ್ ಇಟ್ ಬಿಕಮ್ಸ್ ಲೈಕ್ ಅನ್ ಹ್ಯಾಬಿಟ್, ದಟ್ ಈಸ್ ಕಾಲ್ಡ್ ಎಚ್ ಸರ್. ಬಟ್ ಅಗೇನ್ ಹ್ಯಾಬಿಟ್ ಆಲ್ಸೋ ಡಸಂಟ್ ರಿಮೈನ್ ಹ್ಯಾಬಿಟ್ ಸರ್. ಅಗೇನ್ ಇಟ್ ಬಿಕಮ್ಸ್ ಆಟೋಮೆಟಿಕ್. ಆಫ್ಟರ್ ಸಮ್ ಟೈಮ್ ನಮ್ಮನ್ನ ಮೀರಿ ನಾವು ಆಟೋಮೆಟಿಕ್ ಆಗಿ ಇರ್ತೀವಿ. ಇದು ಯಾವಾಗ ಆಟೋಮೆಟಿಕ್ ಆಗುತ್ತೋ ಆವಾಗಿಂದ ಏನಾಗುತ್ತೆ ಅಂದರೆ ಐಡೆಂಟಿಟಿ ಸರ್. ಪೀಪಲ್ ನಮ್ಮನ್ನ ಹಿಂಗೆ ಲೇಬಲ್ ಮಾಡ್ತಾರೆ ಅಂದರೆ, ಇವ್ನು PO2, ಇವ್ನು ಸ್ಮೋಕರು, ಇವ್ನು ಕೆಟ್ಟ ಕೆಲಸ ಮಾಡಿದ್ರೆ ಅದಕ್ಕೊಂದು ಲೇಬಲ್ ಹೇಳ್ತಾರೆ, ಮೇ ಬಿ ಎ ಪ್ರಾಸ್ಟಿಟ್ಯೂಟ್ ಆರ್ ಸಮಥಿಂಗ್ ಲೇಬಲ್ ಮಾಡ್ತಾನೆ ಇರ್ತಾರೆ. ಅದು ಅವಾಗ ಐಡೆಂಟಿಟಿ. ವೆನ್ ದಿಸ್ ಐಡೆಂಟಿಟಿ, ಯಾವಾಗ ಐಡೆಂಟಿಟಿ ಸಂಬಡಿ ಹೂ ಐಡೆಂಟಿಫೈಸ್ ಅಸ್ ಲೈಕ್ ದಟ್. ನನ್ನ PO2 ಅಂತ ಐಡೆಂಟಿಫೈ ಜನ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ನಾನು ಅದನ್ನ ಬಿಲೀವ್ ಮಾಡಿಬಿಟ್ರೆ, ದಟ್ಸ್ ವೆನ್ ಇಟ್ ಬಿಕಮ್ಸ್ ಲೈಕ್ ಎ ನೇಚರ್ ಸರ್. I said chain definition, CHAIN. So chain is a bigger term sir. Addiction is a bigger term. It's not like habit. ಇವತ್ತು ಕುಡ್ದೆ ನಾನು ಮೈಂಡ್ ಫಿಕ್ಸ್ ಮಾಡ್ಕೊತೀನಿ ಆ ಥರ ಅಲ್ಲ. ನಮ್ಮ ಬ್ರೈನ್ ಹೆಂಗೆ ಪ್ರೋಗ್ರಾಮ್ ಆಗಿರುತ್ತಂದ್ರೆ, ನಮ್ಮ ಚೈನ್ ಥರ ಅದ್ರ ಬಿಟ್ಟು ಆಚೆ ಬರೋಕ್ಕೆ ಆಗಲ್ಲ ಸರ್. ದ ಹೋಲ್ ಐಡಿಯಾ ಅಂದರೆ, ನಾನು ಇದನ್ನ ಸಬ್ಕಾನ್ಷಿಯಸ್ಲಿ ನಾನು ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ, ಈ ಚೈನ್ ಅಂತ ಒಂದು ಕಾನ್ಸೆಪ್ಟ್. ಓಕೆ. ಅಲ್ಲ, ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಸಿನಿಮಾ ಮಾಡಬೇಕಾಗಿರೋದು ಬರೀ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ. ಯಾಕೆಂದರೆ ನೀವು ಏನೋ ಒಂದು ಇದರಿಂದ ಮೆಸೇಜ್ ಕೊಡ್ತೀನಿ, ನಾನು ಇದರಿಂದ ಒಂದು ಬದಲಾವಣೆ ತರ್ತೀನಿ ಅಂದರೆ, ನನ್ನ ಪ್ರಕಾರ ಏನಾಗಿದೆ ಅಂದರೆ, ಇವಾಗ ಸಿಗರೆಟ್ ಪ್ಯಾಕ್ ಮೇಲೇ ಸಿಗರೆಟ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತು. ಕುಡ್ತದ ಸೀನ್ ಬಂದರೆ ಸಾಕು, ನಿಮ್ಮದು ಆಲ್ಮೋಸ್ಟ್ ಸಿನಿಮಾ ಪೂರ್ತಿ ಇದೆಯೇನೋ ಆ ಟ್ಯಾಗ್ಲೈನು ಅಲ್ವಾ? ಎಲ್ಲೆಲ್ಲಿ ಬರುತ್ತೋ ಕುಡಿಯೋ ಸೀನು, ಅಲ್ಲೆಲ್ಲ ಆ ಟ್ಯಾಗ್ಲೈನ್ ಹಾಕ್ತಾನೇ ಇದ್ದೀರಾ. ಅಂದರೆ ಏನು ಅಂದರೆ, ಜನರಿಗೆ ಇದು ಮಾಡಬೇಡಿ ಅಂತ. ಬಟ್ ನಾವಲ್ಲಿ ಅವ್ರಿಗೆ ಮೆಸೇಜ್ ಕೊಡೋಕ್ಕಾಗಲಿ ಅಥವಾ ಬುದ್ಧಿವಾದ ಹೇಳೋಕ್ಕಾಗಲಿ ಮಾಡ್ತಾ ಇಲ್ಲ. ಬಟ್ ಎಂಟರ್ಟೈನ್ಮೆಂಟ್ ಕ್ವಶನ್ಟ್ನ ಇಟ್ಕೊಂಡು ಜೊತೆಗೆ ಎಮೋಷ್ನಲ್ ಆಗಿ ಒಂದು ಕತೆ ಹೇಳಕ್ಕೆ ಹೊರಟಿದ್ದೀರಾ. ಹೌದು ಸರ್, ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಸರ್. ಥಿಯೇಟರ್ಗೆ ಅಂತಾನೆ ನಾವು ಪಡ್ತಿದ್ದು ಸರ್ ಫಿಲಿಮ್. ಆ ಥಿಯೇಟರ್ ಎಲಿಮೆಂಟ್ಸ್ ಇರುತ್ತೆ, ಆ ತಾತ ಸೀಕ್ವೆನ್ಸ್ ಆಗಲಿ, ಅದೆಲ್ಲಾನು ನಾವು ಥಿಯೇಟರ್ಗೆ ಅಂತಾನೆ ನಾವು ಪಡೆದ್ರಿ. 6 ಸಾಂಗ್ಸ್ ಆಗಲಿ, 6 ಸಾಂಗ್ಗಳಿದೆ, 3 ಫೈಟ್ಸ್ ಇದೆ. ಜೊತೆಗೆ 6 ಸಾಂಗ್ಗಳನ್ನ ಇವಾಗ ನಿಮ್ಮದು ಆಡಿಯೋ ರೈಟ್ಸ್ ಏನಾದರೂ ಆಗಿದೆಯಾ? ಆಗುವಂಥದ್ದಲ್ಲಿ ಆಗಿದೆ. ಓಕೆ, ಆಡಿಯೋ ರೈಟ್ಸ್ ಆಗಿದೆ. ಆಮೇಲೆ ಥಿಯೇಟ್ರಿಗೋಸ್ಕರ ಬರೆದ್ರಿ ಅಂದರೆ, ನಿಮ್ಮ ಥರ ಯಂಗ್ಸ್ಟರ್ಸ್ ಎಲ್ಲ ಇವತ್ತಿನ ದಿನ OTTಗೆ ಅಥವಾ ಸೀರೀಸ್ಗಳು ಮಾಡೋಣ,
ಇನ್ನೊಂದು ಮಾಡೋಣ, ಥಿಯೇಟ್ರನ್ನ ಮೇಲೆ ನಂಬಿಕೆ ಹೊರಟೋಗಿದೆ ಅನ್ನೋ ಕಾಲದಲ್ಲಿ ನಮ್ಮ ಹತ್ರ ಇಲ್ಲಿ ಕೂತ್ಕೊಂಡು ಎದುರುಗಡೆನೆ ಥಿಯೇಟ್ರಿಗೋಸ್ಕರ ಬರೆದ್ವಿ ಅಂದ್ರಲ್ಲ, ಏನಾದ್ರೂ ರೀಸನ್? ಸರ್ ನಾವು ಥಿಯೇಟ್ರಲ್ಲೇ ಫಿಲಿಮ್ ನೋಡಿ ಬೆಳೆದ್ರಿ ಸರ್. ಆ್ಯಂಡ್ ಥಿಯೇಟ್ರು ಅಂದರೆ ಕಲೆಕ್ಟಿವ್ ಪೀಪಲ್ ಇರ್ತಾರಲ್ಲ ಸರ್, ದಟ್ ವಿಲ್ ಕ್ರಿಯೇಟ್ ಅನ್ ಎಕ್ಸ್ಪೀರಿಯನ್ಸ್. ಅದು ನೀವು ಒ ಟಿ ಟಿದಲ್ಲಿ, ಐ ಆಮ್ ನಾಟ್ ಟೆಲಿಂಗ್ ಒ ಟಿ ಟಿದಲ್ಲಿ ನಿಮ್ಮ ಕನ್ವೀನಿಯನ್ಸಲ್ಲಿ ನೀವು ನೋಡಿ, ಐ ಆಮ್ ನಾಟ್ ಅಗೇನ್ಸ್ಟ್ ಒ ಟಿ ಟಿ ಆರ್ ಎನಿಥಿಂಗ್, ಬಟ್ ಐ ಆಮ್ ಎ ಥಿಯೇಟರ್ ಗೈ ಸರ್. ಥಿಯೇಟ್ರಲ್ಲಿ ಜನ ಬಂದು ಫಿಲಿಮ್ ನೋಡ್ಬೇಕು ಸರ್. ಥಿಯೇಟ್ರಲ್ಲಿ ಒಂದು ಯಾವ ರಿಲಿಜನ್ ಬೇಕಂದ್ರೆ ಇರ್ಬೋದು ಸರ್, ಯಾವ ಪೀಪಲ್ ಬೇಕಂದ್ರೆ ಇರ್ಬೋದು, ಅಲ್ಲಿ ದಟ್ಸ್ ಎ ಪ್ಲೇಸ್ ಆಫ್ ಈಕ್ವಾಲಿಟಿ ಸರ್. Yeah. ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಸರ್ ಥಿಯೇಟ್ರಲ್ಲಿ. ಸೊ ಥಿಯೇಟ್ರಿಗೆ ಅಂತ ಇವತ್ತು ಥಿಯೇಟರ್ ಗೋಯಿಂಗ್ ಟು ದ ಥಿಯೇಟರ್ ಇಟ್ ಹ್ಯಾಸ್ ಬಿಕಮ್ ಮೋರ್ ಲೈಕ್ ಅನ್ ಎಕ್ಸ್ಪೀರಿಯನ್ಸ್ ಸರ್, ಬಿಕಾಸ್ ಕಾಸ್ಟ್ ಆ ಥರ ಇದೆ ಬ್ಯಾಂಗ್ಳೂರಲ್ಲಿ, ತುಂಬ ಕಾಸ್ಟ್ ಇದೆ. ಸೊ ಒಂದು ನಾರ್ಮಲ್ ಆರ್ಡಿನರಿ ಪರ್ಸನ್ ಥಿಯೇಟ್ರಿಗೆ ಬರಬೇಕಂದ್ರೆ ಅವ್ನಿಗೊಂದು ಎಕ್ಸ್ಪೀರಿಯನ್ಸ್ ನಾವು ಕೊಡಬೇಕು. ನಮ್ಮ ಹತ್ರ ಹೆವಿ ಬಜೆಟ್ ಇಲ್ಲ ಸರ್, ಬಾಹುಬಲಿ ಥರ ಅಲ್ಲ. ಬಟ್ ರೈಟಿಂಗಲ್ಲಿ ನಾವೇನು ಮಾಡ್ಬೋದು, ಹ್ಮ್. ರೈಟಿಂಗಲ್ಲಿ ಹೆಂಗೆ ನಾವು ಕ್ರಿಯೇಟ್ ಮಾಡ್ಬೋದು, ಹ್ಮ್. ಅದನ್ನ ನಾವು ಟ್ರೈ ಮಾಡಿದ್ದೀವಿ ಸರ್. ಅಂದರೆ ಈ ಚಿತ್ರದಲ್ಲಿ ಯಾರು ಹೀರೋ ಅಲ್ಲ, ಸ್ಕ್ರಿಪ್ಟೇ ಹೀರೋ ಅಂತ ಹೇಳ್ತೀರಾ? ಹೌದು ಸರ್. ಸೊ ನಿಮ್ಮ ರೈಟಿಂಗ್ ಮೇಲೆ ನಿಮ್ಮ ನಂಬಿಕೆ, ಅದ್ರ ಪ್ರಕಾರ ಒಂದು ಸಿನಿಮಾನ ಮಾಡಿದ್ದೀರಾ. ಆಮೇಲೆ ನಾನು ಹೀರೋ ಕ್ಯಾರೆಕ್ಟರ್ನು ನಾನು ಹೆಂಗೆ ಕ್ರಿಯೇಟ್ ಮಾಡಿದ್ದೇನೆ ಅಂದರೆ, ಪೀಟರ್ ಅಂತ ಒಂದು ಕ್ಯಾರೆಕ್ಟರು, ಪಿಯೋಟ್ ಪೀಟರ್, ಪಿ ಪಿ ಅಂತ ಕರೀತಾರೆ. ಆ ಕ್ಯಾರೆಕ್ಟರ್ನ ನಾನು ಹೆಂಗೆ ಕ್ರಿಯೇಟ್ ಮಾಡಿದ್ದೇನೆ ಅಂದರೆ, ಅದೇ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿತ್ತು ಸರ್. ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ ತನಕ ಪೀಟರ್ ಮಾತ್ರ ಇರ್ತಾರೆ. ಅವ್ನ ಲೈಫ್ ಫಸ್ಟ್ ಸೀನು, ಸೆಕೆಂಡ್ ಸೀನು ಪೀಟ್ರೆ, ಥರ್ಡ್ ಸೀನು ಪೀಟ್ರೆ, 60 ಸೀನ್ಸ್ ಅಂದರೆ 60 ಸೀನ್ಸು ಪೀಟ್ರೆ ಇರ್ತಾರೆ. ಸೊ ಇಲ್ಲಿಂದ ಇಲ್ಲಿ ಟ್ರಾನ್ಸಿಷನ್ ಮಾಡೋದು ನನಗೆ ಅದು ಚಾಲೆಂಜಿಂಗ್ ಆಗಿತ್ತು ರೈಟಿಂಗಲ್ಲಿ. ಅದ್ರಾಗೂ ನಮಗೆ ಐ ಥಿಂಕ್ ಐ ಟ್ರೈಡ್ ಮೈ ಬೆಸ್ಟ್ ಟು ಜಸ್ಟಿಫೈ ಇಟ್ಸ್. ಬಟ್ ಹಂಗಂದ್ರೆ ಈ ಕೆಲವೊಬ್ರು ಮಾಡ್ತಾರೆ ಸರ್, ಒಂದೇ ಮನೆಯಲ್ಲಿ ಒಂದೇ ಆ ಥರ ಇಲ್ಲ, ನಾರ್ಮಲ್ ಆಗಿ ಎಲ್ಲ ಸೀನಲ್ಲಿ ಬೇರೆ ಕ್ಯಾರೆಕ್ಟರ್ ಬಂದು ಹೋಗ್ತಾ ಇರುತ್ತೆ, ಬಟ್ ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರಿ ಆಗಿರೋದ್ರಿಂದ ಈ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಆಗುತ್ತೆ. ಎಸ್, ಐ ಅಗ್ರಿ. ಬಿಕಾಸ್ ಅದೇ ಕ್ಯಾರೆಕ್ಟರ್ ಮೇಲೆ ಕಂಪ್ಲೀಟ್ ಆ ಟೈಟ್ಲ್ ಆಗಿರ್ಬೋದು, ಆ ಸ್ಕ್ರಿಪ್ಟ್ ಆಗಿರ್ಬೋದು ನಿಂತಾಗ ಆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ಲಿಖಿತ್ ಅವರೇ, ಪಿವಟಲ್ಲಾಗಿ ನೀವೇ ಒಂದು ರೋಲ್ ಮಾಡಿದ್ದೀರಾ, ಅದ್ರ ಹೆಸರು ಪಿವಟ್ ಪೀಟರ್ ಅಂತ ಇಟ್ಟಿದ್ದಾರೆ ಅಂದರೆ, ಆ ಕ್ಯಾರೆಕ್ಟರ್ ಒಳಗೆ ಹೋಗೋಕ್ಕೆ ಎಷ್ಟು ಪಿವಟ್ ಆಗಬೇಕಾಗಿ ಬಂತು ನಿಮಗೆ ಅಂತ? ಸರ್ ಅಂದರೆ ನನಗೆ ಇವ್ರು ಫಸ್ಟು ನನ್ನ ಏನು ಕತೆ ಹೇಳಿದಾಗ ನನ್ನ ಒಪ್ಕೊಳ್ಳೋದಕ್ಕೂ ಮುಂಚೆ ಅವ್ರು ನನಗೆ ಒಂದಷ್ಟು ಟಾಸ್ಕ್ ಕೊಟ್ಬಿಟ್ಟಿದ್ರು. ಈ ಕಂಡೀಷನ್ಸ್ ಇದೆ, ಇದೆಲ್ಲ ನೀವು ಮಾಡಿದ್ರೆ ಈ ಕ್ಯಾರೆಕ್ಟ್ರ್ ಮಾಡ್ಬೋದು ನೀವು ಅಂತ. ಅದರಲ್ಲಿ ಏನಂದರೆ ಫಸ್ಟು ಮೀಸೆ ಗಡ್ಡ ತೆಗಿಬೇಕು, ಲುಕ್ ಚೇಂಜ್ ಮಾಡಬೇಕು. ನನಗೊಂದು ಅಬ್ಸೆಷನ್ ಇತ್ತು, ಲಾಂಗ್ ಹೇರು ಅದೆಲ್ಲ. ಈ ಸಿನಿಮಾದಲ್ಲಿ ನಾನು ಹೇಳೋ ಥರ ಎಲ್ಲ ಹೇರ್ ಸ್ಟೈಲ್ ಮಾಡಬೇಕು, ಎಲ್ಲ ಲುಕ್ಕು ಚೇಂಜ್ ಮಾಡಬೇಕು. ಆಮೇಲೆ ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ಪೀಟರು, ನನಗೆ ಅದ್ರ ಬಗ್ಗೆ ಒಂದು ಚೂರು ಗೊತ್ತಿಲ್ಲ. ಸೊ ನನಗೇನಂದರೆ ಎವ್ರಿ ಸಂಡೇ ಚರ್ಚ್ಗೆ ಹೋಗಿ ಒಂದಷ್ಟು ಅವ್ರ ಜೊತೆ ಬೆರೆತು ಅವ್ರು ಹೆಂಗೆ ಮಾತಾಡ್ತಾರೆ, ಬಿಕಾಸ್ ಅವ್ರ ಬಿಹೇವಿಯರ್ ಪ್ಯಾಟ್ರನ್ ಎಲ್ಲ ಆಂಗ್ಲೋ ಇಂಡಿಯನ್ ಸ್ಟೈಲಲ್ಲಿರುತ್ತೆ. ಸೊ ಅದನ್ನು ಕಲಿಬೇಕಾಗಿತ್ತು. ಅದ್ರ ಜೊತೆ ಇನ್ನೊಂದೇನೆಂದರೆ ಆಲ್ಕೋಹಾಲಿಕ್ಸ್ ಹೆಂಗೆ ಬಿಹೇವ್ ಮಾಡ್ತಾರೆ. ಸೊ ಬಾರ್ಗೆ ಹೋಗ್ಬಿಟ್ಟು ಸೈಲೆಂಟಾಗಿ ಕೂತ್ಕೊಂಡು ಎಲ್ಲರನ್ನೂ ಅಬ್ಸರ್ವ್ ಮಾಡಬೇಕು. ನಾವು ಕುಡಿದ್ಬಿಟ್ರೆ ಅಬ್ಸರ್ವ್ ಮಾಡೋಕ್ಕಾಗಲ್ಲ, ನಮ್ಮನ್ನು ಬೇರೆಯವ್ರು ಅಬ್ಸರ್ವ್ ಮಾಡಿಬಿಡ್ತಾರೆ. ಸೊ ಕೂತ್ಕೊಂಡು ಅದೊಂದು ಮಾತ್ರ ಅಂದರೆ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಎವ್ರಿ ವೀಕೆಂಡ್ಸ್ ಅದೇ ನನಗೆ ಕೆಲಸ. ಏನಕ್ಕೆ ಅಂದರೆ ಕುಡಿದು ತೂರಾಡಿಕೊಂಡು ಕಾಮಿಡಿಗೆ ಎಲ್ಲರೂ ಮಾಡ್ತಾರೆ ಸರ್ ಆ್ಯಕ್ಟಿಂಗು. ಸೊ ಅದಲ್ಲ, ಏನಂದರೆ ಅದು ಬಿಟ್ಟು ಅವ್ನು ಸ್ವಲ್ಪ ಕುಡಿದಾಗ ಯಾವ ಥರ ಬಿಹೇವ್ ಮಾಡ್ತಾನೆ, ಪೂರ್ತಿ ಟೈಟ್ ಆಗೋದ್ರೆ ಹೆಂಗೆ ಬಿಹೇವ್ ಮಾಡ್ತಾನೆ, ಬಿಕಾಸ್ ಆ್ಯಕ್ಟ್ ಮಾಡಬೇಕು. ಸೊ ಆ ವೇವ್ ಲೈನ್ತ್ ಇದೆ, ತುಂಬ ವೇರಿಯೇಷನ್ ಮಾಡಬೇಕು. ಬಿಕಾಸ್ ಅವ್ನು ಯಾವಾಗಲೂ ಏನಂತಾರೆ ಫುಲ್ ಟೈಟಾಗಿ ಒಂದೇ ಪ್ಯಾಟ್ರನ್ನಲ್ಲಿ ಇರಲ್ಲ, ತುಂಬ ವೇರಿಯೇಷನ್ಸ್ ಆಗುತ್ತೆ. ಅದು 6 ಇಯರ್ಸ್ ಸ್ಟೋರಿ, ಅಂದರೆ ಅವ್ನ ಲೈಫಲ್ಲಿ ಒಂದು 6 to 7 ಇಯರ್ಸ್ ಏನು ನಡೆಯುತ್ತೆ ಅಂತ. ಓಕೆ. ಸೊ ಅದರಿಂದ ತುಂಬ ವೇರಿಯೇಷನ್ಸ್ ಇದೆ. ಒಂದು 6-7 ಲುಕ್ಸ್ ಇದೆ ಸರ್. ಸೊ ಆ ರೋಲ್ ಮಾಡಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಆಗಿ ನೀವು ಸ್ವಲ್ಪ ತಗೊಳ್ತಿದ್ರಾ ಆ್ಯಕ್ಟ್ ಮಾಡುವಾಗ? ಇಲ್ಲ ಇಲ್ಲ, ಡೈರೆಕ್ಟ್ರು ಅಷ್ಟೊಂದು ಪರ್ಟಿಕ್ಯುಲರ್ ಇರಬೇಕಾದ್ರೆ ತಗೊಂಡೇ ಆ್ಯಕ್ಟ್ ಮಾಡ್ಬೇಕಂತ ಏನಾದ್ರು ಹೇಳಿದಾರ ಅಂತ? ಕಂಡೀಷನ್ ಕುಡಿಯಂಗಿಲ್ಲ ಸೀನಲ್ಲಿ ಅಂತ. ಓಕೆ. ಆಕ್ಚುಲಿ ನಾನು ಕುಡಿಯಲ್ಲ ಸರ್. ಹಾಂ, ಸೊ ಬೇರೆಯವ್ರನ್ನೂ ಕುಡಿಯಕ್ಕೆ ಬಿಡಲ್ಲ. ಐ ಡೋಂಟ್ ಎನ್ಕರೇಜ್ ಆಲ್ಸೋ ಸರ್. ಓಕೆ, ವೆರಿ ಗುಡ್. ಅವರು ಪಾಪ ಕೋಕ್ ಆ್ಯಂಡ್ ವಾಟರ್ ತುಂಬ ಕುಡಿದ್ರೆ ಅದು ಇನ್ನೂ ವರ್ಸ್ಟ್ ಸರ್ ಟೇಸ್ಟ್. ಕುಡಿಯೋದಕ್ಕಿಂತ ಆ್ಯಕ್ಚುಲಾಗಿ ಆ ಒಂದು ಕಲರ್ ಬರಬೇಕು, ಒಂದು ಬರಬೇಕು ಅಂತ ನೀವು ಏನು ಮಾಡಿರ್ತೀರಂತ. ಓಕೆ. ಅಪಾರ್ಟ್ ಫ್ರಮ್ ದ್ಯಾಟ್, PEOTU ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ ಅಂದರೆ ಗೊತ್ತಾ ನಿಮಗೆ? ಅದು ಪಿವಟ್ ಅಂದರೆ ಬರೀ ಕುಡಿತಾರೆ, ಅವ್ರು ಕುಡಿಯೋರಿಗೆ, ಕುಡುಕರಿಗೆ ಪಿವಟ್ ಅಂತಾರೆ ಅಂತ. ಬಟ್ ಇಂಡಿಯಾ ಬಿಟ್ಟು ಅಥವಾ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಪಿವಟ್ ಅನ್ಬೋದು, ಅಥವಾ ಇಂಡಿಯಾದಲ್ಲಿ ಅನ್ಬೋದೇನೋ ಪಿವಟ್ ಅಂತ ಕೆಲವು ಭಾಗಗಳಲ್ಲಿ. ಬಟ್ ಪಿವಟ್ಗೆ ಇನ್ನೊಂದು ಅರ್ಥ ಇದೆ. ಏನು ಅಂದರೆ ಇದೇ ಸ್ಪೆಲ್ಲಿಂಗಿಗೆ
ಇನ್ನೊಂದು ಅರ್ಥ ಇದೆ. ಏನು ಅಂದರೆ ಪ್ರೆಸಿಡೆಂಟ್ ಎಲೆಕ್ಟ್ ಆಗ್ತಾರಲ್ಲ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾನಲ್ಲಿ ಪ್ರೆಸಿಡೆಂಟ್ ಎಲೆಕ್ಟ್ ಆಗಿ ಅವರು ಇದು ಓತ್ ತೊಗೊಳಕ್ಕಿಂತ ಮುಂಚೆ ಅವ್ರನ್ನ ಕರೆಯೋಂಥ ಪದ ಪಿವೋಟ್ ಅಂತ. ಇದ್ರ ಬಗ್ಗೆ ಗೊತ್ತಿತ್ತಾ ನಿಮಗೇನಾದರೂ? ಬಿಕಾಸ್ ಗೊತ್ತಿದ್ರೆ ಸಿನಿಮಾದಲ್ಲಿ ಯೂಸ್ ಮಾಡ್ತಿದ್ರೇನೋ. ಯಾಕೆಂದರೆ ಅದೇನೇ ಅದು ಪಿ ಫಾರ್ ಪ್ರೆಸಿಡೆಂಟ್ ಎಲೆಕ್ಟ್ಸ್ ಅಂತ ಅಲ್ಲೇ ಅದನ್ನ ಒಂದು ಫುಲ್ ಫಾರ್ಮ್ ಇದೆ. ಪ್ರೆಸಿಡೆಂಟ್ ಎಲೆಕ್ಟ್ಗೆ ಬಿಫೋರ್ ಟೇಕಿಂಗ್ ದ ಓತ್ ಅವ್ರಿಗೆ ಪಿವೋಟ್ ಅಂತ ಕರೀತಾರೆ. ಸೊ ಅದು ಒಂದು ಮೀನಿಂಗ್ ಇದೆ ಆ್ಯಕ್ಚುಲಿ. ಸ್ವಲ್ಪ ಏನಂತಾರೆ ಪ್ರೌಡ್ ಆಗುತ್ತೆ. ಅಲ್ಲ, ಈ ಪಿವೋಟ್ಗೂ ಏನು ಕುಡುಕರ ಸಂಘದ ಅಧ್ಯಕ್ಷ ಅಂತಲೇ ಹೇಳ್ಬೋದು, ಯಾಕೆಂದರೆ ಕುಡಿಯೋದ್ರಲ್ಲೇ ಇದೆ. ಬಟ್ ನಿಮ್ಮ ಟೀಸರ್ ನೋಡಿದಾಗ ಒಂದು ನಾನು ನೋಡಿದೆ, ಏನು ಅಂದರೆ ಒಬ್ಬ ಕುಡುಕ ಯಾರಿದ್ದಾನೆ ಅವನು ಯಾವುದೇ ರೀತಿಯಂಥ ಒಂದು ಇದಿಲ್ಲ. ಏನು ಅಂದರೆ ಯಾರ ಹತ್ರ ಆದರೂ ಒಂದು 10 ರೂಪಾಯಿ ಕೇಳಬೇಕು ಅಂದರೆ ಅಯ್ಯೋ ನಾವು ಹೆಂಗಪ್ಪ ಕೇಳೋದು, ಒಳ್ಳೆ ಭಿಕ್ಷೆ ಬೇಡೋ ಥರ ಇರುತ್ತೆ ಅಂತ. ಬಟ್ ಟೀಸರಲ್ಲಿ ಭಿಕ್ಷೆ ಬೇಡೋನ ಥರನೇ 10 ರೂಪಾಯಿ ಕೇಳ್ತಾರೆ. ಆಗ ಅವನು 100 ರೂಪಾಯಿ ಕೊಟ್ಟು ನಾನು ಜಾಯ್ನ್ ಆಗ್ಬೋದಾ ಅಂತ. ಅಂದರೆ ಭಿಕ್ಷೆ ಬೇಡ್ತಾ ಇರೋನು ಅದಕ್ಕೋಸ್ಕರನೇ ಮಾಡ್ತಾ ಇದ್ದಾನೆ ಅನ್ನೋದನ್ನ ಕನ್ವೆ ಮಾಡಿದ್ದೀರಾ. ಅದು ಒಂಥರ ಕಾಮಿಡಿಯಾಗೂ ಇರುತ್ತೆ, ಜನಕ್ಕೆ ನಗುನೂ ಕೊಡುತ್ತೆ. ಆಮೇಲೆ ಈ ಥರ ಸಬ್ಜೆಕ್ಟ್ಸು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದಾಗ ಆ ಒಂದು ಲಾಫ್ಟರ್ ಎಕ್ಸ್ಪ್ಲೋರ್ಡ್ ಆದರೆ ಎಂಟೈರ್ ಥಿಯೇಟ್ರ್ ನಗಕ್ಕೆ ಶುರು ಮಾಡುತ್ತೆ. ಅದಕ್ಕೋಸ್ಕರನೇ ಥಿಯೇಟ್ರಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ನೀವು ಹೇಳೋದಾಗಿರ್ಬೋದು, ಅಥವಾ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್. ಬಟ್ ಥಿಯೇಟ್ರು ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ 400 ಥಿಯೇಟ್ರ್ಗಳು ಮುಚ್ಚಿಬಿಟ್ಟಿದ್ದಾರೆ ಸಿಂಗಲ್ ಸ್ಕ್ರೀನ್ಸ್ ಅನ್ನೋ ವಿಷಯ ಗೊತ್ತಾ ನಿಮಗೆ? 400 ಥಿಯೇಟ್ರ್ಗಳು ಮುಚ್ಚೋಗಿದ್ದಾವೆ. ಸೊ ಥಿಯೇಟ್ರಿಗೋಸ್ಕರ ಸಿನಿಮಾ ಮಾಡಬೇಕು ಅಂತ ನಿಮ್ಮ ಆಸೆ ಇದ್ರೂ ಇವತ್ತಿನ ದಿನ ಎಷ್ಟು ಸಿಂಗಲ್ ಸ್ಕ್ರೀನಲ್ಲಿ ಎಷ್ಟು ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ ನಿಮ್ಮ ಸಿನಿಮಾನ? ಸರ್ ನಾವು ಆಲ್ ಓವರ್ ಕರ್ನಾಟಕ ಮಿನಿಮಮ್ 30 ಥಿಯೇಟರ್ಸ್ ಪ್ಲಾನ್ ಮಾಡಿದ್ವಿ ಸರ್. ಓಕೆ. ಬ್ಯಾಂಗ್ಳೂರಲ್ಲೇ ಲೈಕ್ ಆಲ್ಮೋಸ್ಟ್ ಕ್ಲೋಸರ್ ಟು 15 ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಸಿಂಗಲ್ ಸ್ಕ್ರೀನ್. ಜಾಸ್ತಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಬರ್ತಿದ್ದೀವಿ ಬಿಕಾಸ್ ನಮಗೆ ನಾವು ಬರೋ ದಿನ ಲೈಕ್ ಒಂದು ದೊಡ್ಡ ಸಿನಿಮಾ ಬರ್ತಿದೆ. ಸೊ ನಮಗೆ ಸಿಂಗಲ್ ಸ್ಕ್ರೀನ್ ಸಿಗೋದು ಸ್ವಲ್ಪ ಕಷ್ಟ ಇದೆ. ನಾವು ಟ್ರೈ ಮಾಡ್ತಾ ಇದ್ದೀವಿ ಆದಷ್ಟು. ಇಲ್ಲಾಂದ್ರೆ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಮೆಜಾರಿಟಿ ಆಫ್ ಮಲ್ಟಿಪ್ಲೆಕ್ಸಸ್. ಯಾವುದಾದ್ರೂ ಒಂದು ದೊಡ್ಡ ಸಿನಿಮಾ ಬರುತ್ತೆ ಅಂದರೆ ಅವತ್ತಿನ ವಾರ ಎಲ್ಲ ಖಾಲಿ ಮಾಡ್ಕೊಂಡು ಯಾರೂ ರಿಲೀಸ್ಗೆ ಬರಲ್ಲ. ಆದರೂ ನೀವು ಧೈರ್ಯ ಮಾಡ್ಕೊಂಡು ಬಂದಿದ್ದೀರಾ ಅಂದರೆ ಟೈಟ್ಲ್ ಕಾರಣನ ಅದಕ್ಕೆ? ಹಂಗೂ ಇರ್ಬೋದು ಸರ್. ಸರ್ ಅಂದರೆ ಅಗೇನ್ಸ್ಟ್ ಏನಿಲ್ಲ ಸರ್, ಜೊತೆದಲ್ಲಿ ಬರ್ತಾ ಇದ್ದೀವಿ. ನೋ, ಇಟ್ ಈಸ್ ನಾಟ್ ಅಗೇನ್ಸ್ಟ್. ಯಾವುದೋ ಒಂದು ದೊಡ್ಡ ಸಿನಿಮಾ ಬರ್ತಾ ಇದೆ ಅಂದರೆ ಚಿಕ್ಕವ್ರಿಗೆ ಥಿಯೇಟ್ರ್ಗಳು ಸಿಗಲ್ಲ ಅನ್ನೋ ಭಯಕ್ಕೋಸ್ಕರನೇ ಬರಲ್ಲ. ಆದರೆ ನೀವು ಒಂದು ಸ್ಟೆಪ್ ಬೋಲ್ಡ್ ಸ್ಟೆಪ್ ಇಟ್ಟಿದ್ದೀರಾ. ಏನಕ್ಕೆ ಅಂದರೆ ಯಾರೂ ಬರಲ್ವಲ್ಲ, ಅದ್ರ ಜೊತೆ ನಾವು ಒಬ್ಬರು ಅನ್ನೋ ಥಾಟು ಇರ್ಬೋದೇನೋ ಅಂತ ಅಂದ್ಕೊಂಡೆ. ಇಲ್ಲ ಸರ್, 2 ways ಇದೆ, ಕಾನ್ಸು ಇದೆ, ಪ್ರೋಸು ಇದೆ. ಲೈಕ್ ಹೆಂಗೇನಂದ್ರೆ ಓಕೆ ಎವ್ರಿ ವೀಕು ಲಾಟ್ ಆಫ್ ಫಿಲ್ಮ್ಸ್ ರಿಲೀಸ್. 10 ಫಿಲಮ್ ರಿಲೀಸ್ ಆಗ್ತದೆ. ಡೆವಿಡ್ ಬಿಟ್ರೆ ಪಿಯೋರ್ ಎರಡೇ ಸಿನಿಮಾ ಸರ್. ಜನ ಆ ಫಿಲಿಮು ನೋಡ್ಲಿ, ಹಂಗೆ ಈ ಫಿಲಿಮು ನೋಡ್ಲಿ ಅಂತಾನೆ. ಅಂದ್ರೆ ದೊಡ್ಡ ಸಿನಿಮಾಗೂ ಸಪೋರ್ಟ್ ಮಾಡಿ, ನಮ್ಮಂತ ಚಿಕ್ಕ ಸಿನಿಮಾಗೂ ಸಪೋರ್ಟ್ ಮಾಡಿ ಅಂತ. ಬಟ್ ಹೆಸರಿಗೆ ಬೇಕಾದ್ರೆ ನಮ್ದು ಚಿಕ್ಕ ಸಿನಿಮಾ ಇರ್ಬೋದು ಸರ್. ಬಟ್ ಟೆಕ್ನಿಕಲಿ ಆಗಲಿ ಆರ್ ಮೇಕಿಂಗೇ ವಯಸ್ಸಾಗಲಿ, ವಾಟ್ ಎವರ್ ಇಟ್ ಇಸ್, ರೈಟಿಂಗೇ ಆಗಲಿ, ನಮ್ಮದು ಆಲ್ಮೋಸ್ಟ್ ಒಂದು ಗುಡ್ ಸಿನಿಮಾ ನಾವು ಮಾಡಿದ್ದೀವಿ ಅಂತ ಒಂದು ಸ್ಟ್ರಾಂಗ್ ನಂಬಿಕೆ ಇದೆ ಸರ್. ವಿತೌಟ್ ದಟ್ ಕಾನ್ಫಿಡೆನ್ಸ್ 100% ಆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನಾವು ಈ ಧೈರ್ಯ ಸ್ಟೆಪ್ ಎತ್ತುತ್ತಾ ಇದ್ದಿಲ್ಲ. ಬಟ್ ಅಗೇನ್ ಅವ್ರು ಬರ್ತಿದ್ದಾರೆ ಅಂತ ನಾವು ಬರ್ತಿಲ್ಲ ಸರ್. ನಮ್ಮ ಪ್ಲಾನು ಇಲ್ಲ ಅದು ಡಿಸೆಂಬರ್ ಇತ್ತು, 12th ಇತ್ತು. ಬಟ್ ಅವ್ರು ಬರ್ತಿದ್ದಾರೆ. ಸೊ ನಾವು ಇವಾಗ ಹಿಂದೆ ಹೋಗೋದು ಬೇಡ. ಇಲ್ಲ ಇವತ್ತು ಬಂದ್ಬಿಟ್ಟು ನನ್ನಂತ ಒಂದು ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ ಫಿಲ್ಮ್ ಮಾಡೋದೇ ಒಂದು ದೊಡ್ಡ ರಿಸ್ಕು. ಅದಕ್ಕೆ ನಾವು ಭಯ ಬಿದ್ದಿಲ್ಲ, ಇದಕ್ಕೂ ಭಯ ಬೀಳೋದು. ರಿಸ್ಕ್ ಎತ್ತಲೇಬೇಕು. ಅಲ್ಲ ಕರೆಕ್ಟು. ಮೇಕಿಂಗ್ ಎ ಫಿಲಮ್ ಈಸ್ ನಾಟ್ ಎ ಡಿಫಿಕಲ್ಟ್ ಟಾಸ್ಕ್ ಟುಡೇ. Releasing the cinema is a difficult task. We are just going. So you have already decided on 12th of December, you have taken the step ಅಂದರೆ ತಿರುಗಿ ಹಿಂದೆ ಹೋಗಿ ತಿರುಗಿ ಇನ್ನು ಯಾವತ್ತೋ ರಿಲೀಸ್ ಮಾಡ್ಕೊಳಕ್ಕೆ ಹೋಗಿ ಅಂತ ನಾನು ರೆಕಮೆಂಡ್ ಮಾಡಲ್ಲ. ಯಾಕೆಂದರೆ ಯು ಹ್ಯಾವ್ ಟೇಕನ್ ದ ಸ್ಟೆಪ್ ಆ್ಯಂಡ್ ಇಟ್ ಹ್ಯಾಸ್ ಟು ಹ್ಯಾಪನ್. ಅದು ಮಾಡಲೇಬೇಕು, ಮಾಡೋಣ. ಇದೇ ಡಿಸೆಂಬರ್ ತಿಂಗಳು 12ನೇ ತಾರೀಕು ಥಿಯೇಟರ್ನಲ್ಲಿ ಪಿವೋಟ್ ಚಿತ್ರನ ತೊಗೊಂಬರ್ತಾ ಇದ್ದೀರಾ ಪ್ರೇಕ್ಷಕರ ಮುಂದೆ. ನಿಮ್ಮ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಇವತ್ತು ನಮ್ಮ ಕಾಂಪಿಟೇಷನ್ ಬಂದು ನಾಟ್ ಜಸ್ಟ್ ವಿತ್ ಕನ್ನಡ ಸಿನಿಮಾ ಸರ್. ನಾವು ಡಿಸೆಂಬರಲ್ಲಿ ದೊಡ್ಡ ಸಿನಿಮಾ ಡೆವಿಲ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, 45 ಆಗಿರ್ಬೋದು,